ನಿನ್ನೆ ಗೌರವಾನ್ವಿತ ಶಾಸಕರು, ಮದ್ದೂರು ಶಾಸಕರು ಮಾಧ್ಯಮಗಳ ಮುಖಾಂತರ ಮಾತನಾಡಿರ್ತಕ್ಕಂಥದ್ದನ್ನ ನಾವು ನೋಡಿ ನಿಜವಾದ ದಿಗ್ಭ್ರಮೆ ಆಯಿತು. ಶಬ್ದ ಬಳಕೆ ನಾವು ಮಾಡಿರ್ತೀವಿ, ಅದನ್ನು ಅರ್ಥ ಮಾಡ್ಕೊಂಡು ಮಾಡಿರ್ತೀವಿ. ಶಬ್ದ ಬಳಕೆಯನ್ನು ಮಾಡೋದಕ್ಕಿಂತ ಮುಂಚೆ ಅದರ ಅರ್ಥ ಏನೋ ತಿಳ್ಕೊಂಡು ನಾವು ಮಾಡಿರ್ತೀವಿ. ನಮ್ಮ ಗಂಡಸರು ನಾವು ರಾಜಕಾರಣ ಸಾವಿರಾರು ಮಾಡ್ತೀವಿ. ನನ್ನ ಬಗ್ಗೆ ಸಾವಿರಾರು ಮಾತಾಡಲಿ, ಪುಟ್ಟರಾಜಣ್ಣನ ಬಗ್ಗೆ ಮಾತಾಡಲಿ, ನಾವು ಅವ್ರ ಬಗ್ಗೆ ಆದರೆ ನಮ್ಮ ಕುಟುಂಬದವರು ಅಮಾಯಕರು ಇರ್ತಾರೆ. ಅವರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಅದರ ಪರಿಣಾಮವೂ ಸಹ ತಿಳ್ಕೊಳ್ಳದೆ ಮಾತಾಡ್ತಕ್ಕಂಥದ್ದು ನಾಲಿಗೆ ಅವರ ಕುಲವನ್ನು ನುಡಿತದೆ. ಡಿ ಸಿ ತಮ್ಮಣ್ಣರಾಗಲಿ, ರವೀಂದ್ರ ಶ್ರೀಕಂಠಯ್ಯನವರ ಮನೆತನದ ಬಗ್ಗೆ, ಹಿರಿತನದ ಬಗ್ಗೆ ಏನೂ ತಿಳ್ಕೊಳ್ಳದೆ ಕೇವಲ ಅಧಿಕಾರದ ಮದದಿಂದ, ಹಣದಿಂದ ಇವತ್ತು ಮನೇಲಿರ್ತಕ್ಕಂಥ ನಮ್ಮ ಹೆಣ್ಣುಮಕ್ಕಳುಗಳ ಬಗ್ಗೆ ಅಪಕೀರ್ತಿ ಬರ್ತಕ್ಕಂಥ ಅವಹೇಳನಕಾರಿಯಾದಂಥ ಮಾತುಗಳನ್ನ ಆಡ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ದುರದೃಷ್ಟವಶಾತ್ ಇವತ್ತು ಮದ್ದೂರು ತಾಲೂಕು ಮಹಾತ್ಮ ಗಾಂಧಿಯವರು ಪಾದವನ್ನು ಇಟ್ಟೋಗಿರ್ತಕ್ಕಂಥ ಕ್ಷೇತ್ರ. ಎಚ್ ಕೆ ವೀರಣ್ಣಗೌಡರು ಇರ್ಬೋದು, ಎಸ್ ಎಂ ಕೃಷ್ಣಾಜಿಯವರು ಇರ್ಬೋದು, ಮಂಚೇಗೌಡರು ಇರ್ಬೋದು, ಸಿದ್ದರಾಜರು ಇರ್ಬೋದು, ಜಿ ಮಾದೇಗೌಡರು ಇರ್ಬೋದು. ಬಹುತೇಕ ಅವರು ಹಲವಾರು ಸರಿ ಮಾದೇಗೌಡರು ಬೈದಿದ್ದಾರೆ, ಬೈದಿಲ್ಲ ಅಂತಲ್ಲ, ಆದರೆ ಗೌರವವಾಗಿ ಬೈದಿದ್ದಾರೆ, ನಮಗೂ ಬೈದಿದ್ದಾರೆ. ಆದರೆ ಅವರು ಬೈಯೋದ್ರಲ್ಲೂ ಅರ್ಥ ಇರ್ತಾ ಇತ್ತು. ಗಂಡಸ್ತನದ ಪ್ರಶ್ನೆ ಎತ್ತದವನೇ ಈ ವ್ಯಕ್ತಿ. ಅದಕ್ಕೆ ಕೆಲವು ಟೀಕೆ ಟಿಪ್ಪಣಿಗಳು ಬರ್ತವೆ, ಅದನ್ನು ನೀನು ಸ್ವೀಕಾರ ಮಾಡಲಿಕ್ಕೆ ಆಗಲ್ಲ ಅಂದರೆ ಆ ವಿಷಯಗಳನ್ನ ಯಾಕೆ ಎತ್ತಬೇಕಾಗಿತ್ತು? ಇವತ್ತು ಮದ್ದೂರು ಜನತೆಗೆ ಅನುಭವಿಸ್ತಾ ಇದ್ದಾರೆ. ಎಂಥ ಪುಣ್ಯಾತ್ಮನ್ನು ಆಯ್ಕೆ ಮಾಡ್ಕೊಂಡಪ್ಪ. ಮದ್ದೂರು ಜನತೆ ಗೊತ್ತಿತ್ತು ತಮ್ಮಣ್ಣವನ ಒಂದು ಇದಕ್ಕೂ ಸಮ ಇಲ್ಲ ಆಯ್ತಾ, ಆದರೂ ಸಹ ಯಾವುದೋ ಒಂದು ಬದಲಾವಣೆ ಬೇಕಿತ್ತು, ಮಾಡಿದ್ದಾರೆ. ನಾನಿವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈತನ ಹಿನ್ನೆಲೆ ಅವ್ರಿಗೆಲ್ಲ ಗೊತ್ತು. ಕೆಲವರು ಅತ್ಯಂತ ಉನ್ನತ ಮಟ್ಟದ ರಾಜಕಾರಣಿಗಳಿಗೆ ಭಾಳ ಸೇವೆ ಮಾಡಿರ್ತಾರೆ. ಇವರು ಹಿನ್ನೆಲೆ ಗೊತ್ತಿದ್ದು ನಿಮ್ಮ ಬಗ್ಗೆ ಅತಿ ಹೆಚ್ಚಿನ ಪ್ರೀತಿ ವಿಶ್ವಾಸನ ಇಟ್ಕೊಂಡಿರ್ತಕ್ಕಂಥ ಚುಂಚೇಗೌಡರು ಫ್ಯಾಮಿಲಿ ಬಗ್ಗೆ ಇಂಥ ಮಾತನ್ನು ಈ ಥರ ಆಡಿರೋದನ್ನ ನೀವು ನೋಡ್ಕೊಂಡಿದ್ದೀರಲ್ಲ. ಇದು ರವೀಂದ್ರ ಶ್ರೀಕಂಠಯ್ಯನವ್ರ ಫ್ಯಾಮಿಲಿ ಯಾವ ಥರ ರೆಸಿಡೆನ್ಸಿ ರೋಡಿನಲ್ಲಿ ಲೈಬ್ರರಿ ನಡೆಸಿತ್ತಾ, ಕ್ಯಾಬ್ರೆ ನಡೆಸಿತ್ತಾ, ದಂಧ ಮಾಡಿತ್ತಾ, ಏನು ಮಾಡಿದ್ರು ಅವರು? ರವೀಂದ್ರ ಶ್ರೀಕಂಠಯ್ಯ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ಅದು ನಮ್ಮ ಪಾರ್ಟಿ ವೇದಿಕೆಯನ್ನು ಮಾಡಿರ್ತಕ್ಕಂಥದ್ದು. ವಿರೋಧಿಗಳಿಗೆ ಟೀಕೆ ಟಿಪ್ಪಣಿ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅವ್ರ ತಪ್ಪುಗಳನ್ನ ಎತ್ತಿ ಹಿಡಿತಕ್ಕಂಥದ್ದು ನಮ್ಮ ಜವಾಬ್ದಾರಿ, ಅದ್ರ ತಪ್ಪೇನಿಲ್ಲ. ನಾನು ಸನ್ಮಾನ್ಯ ಶಾಸಕರಾದ ಉದಯ್ ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ, ನಿನ್ನೆಯ ತಮ್ಮ ಹೇಳಿಕೆಯನ್ನು ತಮ್ಮ ಶ್ರೀಮತಿ ನನ್ನ ಸಹೋದರಿ ನೋಡಿ ನೀನು ಇನ್ನೂ ಮನೇಲಿ ಮಾಡಿಕೊಂಡಿದ್ದಾರಾ? ಅದನ್ನು ಸ್ಪಷ್ಟಪಡಿಸ್ಬೇಕಲ್ವಾ? ಮಾತಾಡ್ಲಿಕ್ಕೆ ನಮಗೂ ಬರ್ತದೆ, ಏನು ಬೇಕಾದ್ರೂ ಹೇಳ್ಬೋದು. ಬಟ್ ಅವ್ರ ಮಟ್ಟಕ್ಕೆ ಹೋಗೋದು ಬೇಡ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಪದ ಬಳಕೆಯಲ್ಲಿ ಬಹಳ ಹುಷಾರಾಗಿ ಮಾಡ್ತಾ ಇದ್ದೀವಿ. ಶ್ರೀಮತಿ ಇಂದಿರಾ ಗಾಂಧಿಯವರು ಇದ್ದಂಥ ಪಕ್ಷ, ಅವರ ಅಧಿನಾಯಕಿ ಸೋನಿಯಾ ಗಾಂಧಿಯವರು ಇರ್ತಕ್ಕಂಥ ಪಕ್ಷ, ಹೆಣ್ಮಕ್ಳ ಬಗ್ಗೆ ಈ ರೀತಿಯ ನಿನಗೆ ಅಷ್ಟೊಂದು ಗಂಡಸ್ತಾನೆ ಇದೆಯಾ? ಬಾಂಗದ ರೋಣ ಮನೆ ಗಂಟಲ್ಲ, ನಮ್ಮ ರೋಡ್ಗಳಿಗೆ ಬಾ, ನೀನು ಗಂಡಸ್ತನ ತೋರಿಸ್ಕೊಡ್ತೀವಿ ನಾವು. ಅಲ್ಲಿ ಗೌರವ ಬೇಡವಾ? ಒಬ್ಬ ಶಾಸಕನಾಗಿ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅಂತಕ್ಕಂಥದ್ದು ಇವತ್ತು ಮದ್ದೂರು ಜನತೆ ಹೇಳ್ತಾ ಇದ್ದಾರೆ. ಏನಾಗಿದೆ ಹೈವೇಗಳಲ್ಲಿ? ಒಂದೊಂದು ಹೋಟ್ಲಿಂದ 3 ಲಕ್ಷ ಒಂದು ದಿವಸಕ್ಕೆ ನಡೀತಾ ಇಲ್ವ ದಂಧೆ? ಏನು ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು? ತಮ್ಮಣ್ಣವರು, ನೀ ಆಪಾದನೆ ಮಾಡ್ತಾ ಇದೀಯಾ, ನೀನು ಶಾಸಕನಾಗಿದ್ದೀಯಾ, ಸರ್ಕಾರ ತನಿಖೆ ಮಾಡಿಸು, ಇನ್ನೂ ಏನಂತೆ? ಈಗ ನನ್ನ ಬಗ್ಗೆನೂ ನಮ್ಮ ಹಾಲಿ ಸಚಿವರು ತನಿಖೆ ಮಾಡಿಸ್ತಿಲ್ವಾ? ಇನ್ನೂ ಮಾಡ್ತಾನೆ ಅವರೇ, ಮಾಡಲಿ. ತಪ್ಪಿದ್ರೆ ನಾವೇಕೆ ಎದುರ್ಕೋತೀವಿ?
ಏನಾಯಿತು ನಿಮ್ಮದು ಹಾಲಿಗೆ ನೀರು ಹಾಕೋ ವಿಷಯ ತನಿಖೆ ಮಾಡಿಸ್ತೀವಿ ಅಂದ್ರಲ್ಲ, ಮಾಡಿಸ್ತೀರಾ? ಮನ್ಮೂಲ್ನಲ್ಲಿ ಬಹಳ ಹಗರಣ ಆಗಿತ್ತು, ತನಿಖೆ ಮಾಡಿಸ್ತೀರಾ? ಮಾಡಿಸಿ, ನಾವು ಸಿದ್ಧಿದ್ದೀವಲ್ಲ. ಈಗ ನಮ್ಮದು ಯಾವುದೂ ಅಧಿಕಾರ ಇಲ್ಲ. ನೀವೆಲ್ಲ 7ಕ್ಕೆ 6 ಗೆದ್ದುಬಿಟ್ಟಿದ್ದೀರಿ, 135 ಜನ ಗೆದ್ದಿದ್ದೀರಿ. ಈಗೆಲ್ಲ ಏನು ಅಡ್ಡಿ ಏನಿದೆ? ನೀವು ತನಿಖೆ ಮಾಡಿಸಿ. ಯಾರು ಬೇಡ ಅಂತ ಹೇಳಿರ್ತಕ್ಕಂಥವ್ರು? ಹೆಗಣ ಬಿದ್ದಿದೆ ನಿಮ್ಮದಲ್ಲಿ. ಇವತ್ತು ಒಬ್ಬ ಗಣಿ ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟ್ ಅಧಿಕಾರಿ ನಾಗಮಧು, ನಾನು ಅಧಿಕಾರಿಗಳಿಗೆ ಕ್ವಾರಿಗಳನ್ನ ಯಾರು ಗಣಿಗಾರಿಕೆ ಮಾಡ್ತಾರೆ ಅವ್ರಿಗೆ ಫೋನ್ ಮಾಡಿ 5 ಲಕ್ಷ ರೂಪಾಯಿ ಚುನಾವಣೆಗೆ ವೆಚ್ಚಕ್ಕೆ ಕೇಳ್ತಾ ಇದ್ದಾನೆ. 5 ಲಕ್ಷ, 15 ಲಕ್ಷ ಒಬ್ಬೊಬ್ಬರಿಗೆ ಚುನಾವಣೆ ಫಂಡ್ ಕೊಡಬೇಕು ಅಂತ. 29 ಕೋಟಿ ಸೀನಿಯರ್ಟಿಂದ ಇವತ್ತು ಎಲ್ಲ ಡಿವಿಷನ್ಗಳಲ್ಲಿ ಇರಿಗೇಷನ್ ಇರ್ಬೋದು, PWD ಇರ್ಬೋದು, ಸೀನಿಯಾರಿಟಿ ಇಲ್ಲದೆ ಇದ್ರು ಸಹ 29 ಕೋಟಿ 10% ಕಲೆಕ್ಟ್ ಮಾಡಿಕೊಂಡು ಇವತ್ತು ಕೊಟ್ಟಿದ್ದಾರೆ. ನಿನ್ನೆ ಒಬ್ಬ MLC, ಮಂಡ್ಯ ಜಿಲ್ಲಾ MLC, ನಮ್ಮ ಬೆಂಗಳೂರು ಹಾಸನ ರೋಡ್ ಹತ್ರ ಯಾವತ್ತದು ವೈಶಾಲಿ ಹೋಟ್ಲಲ್ಲಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ರಿಟರ್ನಿಂಗ್ ಆಫೀಸರ್ಗಳು ಚುನಾವಣೆ ಹೆಂಗ್ ಮಾಡಬೇಕು ಬೂತಲ್ಲಿ ಅಂತಕ್ಕಂಥ ಪಾಠ ಮಾಡಿ ಕಳಿಸಿದ್ದಾರೆ. ಏನು ಮಾಡ್ತಾವ್ರಿ DC ಅವರು? ಏನು ಮಾಡ್ತಾರೆ ಚುನಾವಣಾ ಆಯೋಗ? ನಮ್ಮ ಪಕ್ಷದವರು ಕರ್ಕೊಂಬರ್ತಾರೆ, ಅವ್ರು ಕರ್ಕೊಂಬಂದು ವೋಟೆಲ್ಲ ಹಾಕ್ಸು, ವಿರೋಧ ಪಕ್ಷದ ಒಬ್ಬರನ್ನು ಬಿಡಬೇಡ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಿನ್ನೆ ರಾತ್ರಿ ಅಧಿಕಾರಿಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ 4 ಅಧಿಕಾರಿಗಳು ಹೋಗಿದ್ದಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದು 25 ಜನ ಅಧಿಕಾರಿಗಳು ಹೋಗಿದ್ದಾರೆ. ಎಲ್ಲ ಇಲಾಖೆಯಿಂದ ಕರೆದು ನಿನ್ನೆ ಬೋಧನೆಗಳು ಮಾಡಿದ್ದಾರೆ. ಈ ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ? ನಮ್ಮ ಪಕ್ಷದ ಯಾವುದೋ ಒಂದು ಹುಡುಗ ವ್ಯಕ್ತಿ 1-2 ಕೇಸ್ ಹಾಕಿದರೆ ಗಡೀಪಾರು ಮಾಡ್ತಾ ಇದ್ದೀರಿ. 18 ಕೇಸ್ ಹಾಕ್ಸ್ಕೊಂಡು ನಿಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷಗಳಾಗಿದ್ದಾರೆ, ಅವ್ರನ್ನ ಗಡೀಪಾರು ಮಾಡ್ತಾರೆ. ರೌಡಿ ಶೀಟ್ಗಳವರು ಪೊಲೀಸ್ ಇಟ್ಕೊಂಡು ನಮ್ಗೆ ಎದುರಿಸ್ತಾ ಇದ್ದಾರೆ. ನಮ್ಮ ನಾಗಮಂಗಲ ಟೌನಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾರೆ, ಮಹಾನ್ ಭಾವ. ಅವ್ನು ಕಾಂಗ್ರೆಸ್ ಗೆಲ್ಲಿಸ್ಬಿಟ್ಟೆ ಅಂತ ಆಚೆಗೆ ಹೋಗೋದು. ಗೆಲ್ಸ್ಬಿಟ್ಟೆ ಹೋಗೋದಂತ ಅವನು ಆಚೆಗೆ ಹೋಗೋದೇ ಇಲ್ವಂತವನೇ. ಇನ್ನೂ 4 ವರ್ಷ ಇಲ್ಲೇ ಇರ್ತಾನಂತ, ಸರ್ಕಾರ ಇದ್ದಂತೆ. ವಸೂಲಿ ಮೇಲೆ ವಸೂಲಿ ಮಾಡ್ತಾ ಇದ್ದೀರಿ. ನಾನು ರವೀಂದ್ರ ಶ್ರೀಕಂಠಯ್ಯನವರ ತಮ್ಮಣ್ಣವರ ಇಬ್ಬರಿಗೂ ನಾನು ಅವರ ಮಾತಿನಿಂದ ಅವರು ಬಹಳ ನೋವಾಗಿರ್ತದೆ. ತಮ್ಮಣ್ಣವ್ರ ವಯಸ್ಸಿನಲ್ಲಿ ದೊಡ್ಡ ಇರ್ಬೋದು. ಈತನಿಗೆ ಹೇಳ್ಬೇಕು, ಉದಯರ್ಗೆ, ನಿನ್ನ ಮುಖವನ್ನು ಕನ್ನಡಿಲಿ ಸರಿಯಾಗಿ ನೋಡ್ಕೊಳ್ಳಪ್ಪ, ಸರಿಯಾಗಿ ನೋಡಿ ನಿನ್ನ ಮುಖ ನೀನು ಓದ್ಕೋ ಅಂತಕ್ಕಂಥದ್ದು ಹೇಳ್ಬೇಕು. ನನಗೆ ಪರಿಚಯ ಇಲ್ಲ, ನಾನು ಯಾವತ್ತೂ ಅವ್ರನ್ನ ನೋಡಿಲ್ಲ. ಅದು ಹಿನ್ನೆಲೆಗಳ ಸ್ವಲ್ಪ ನಾನು ಯಾವತ್ತೂ ನೋಡಿಲ್ಲ. ಅದು ಹಿನ್ನೆಲೆ ತಿಳ್ಕೊಂಡು, ಯಾಕೆ DK ಶಿವಕುಮಾರ್ ಹತ್ರ ಬರ್ತಾ ಇದ್ದಾಗ ನೋಡಿದ್ದೆ ಅಷ್ಟೇ. ನಾವು ಇಂಥ ವ್ಯಕ್ತಿಗಳನ್ನ ಮಾತಾಡಿಸ್ತಿರ್ಲಿಲ್ಲ ಅಲ್ಲಿ. ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಗೌರವಯುತವಾಗಿ ಅವರ ಕುಟುಂಬದವ್ರನ್ನ, ನಮ್ಮ ಮಾಜಿ ಶಾಸಕಗಳನ್ನ ಕ್ಷಮೆ ಕೋರು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಈ ಚುನಾವಣೆ ಒಳಗೆ ನಾವು ಪಕ್ಷದ ವತಿಯಿಂದ ನಾವೇನೇನು ಮಾಡಬೇಕು ಅಂತಕ್ಕಂಥದ್ದನ್ನ ರೂಪುರೇಷೆಗಳನ್ನ ಮಾಡ್ಕೋಬೇಕಾಗ್ತದೆ. ಇದು ಗೌರವಯುತ ಪ್ರಶ್ನೆ ಅಲ್ಲ. ಸಿದ್ದರಾಮಯ್ಯನವ್ರು ಯೋಚನೆ ಮಾಡಬೇಕು. ಮೊನ್ನೆ ತಾನೇ ಕರೆದು ಏನೂ ಮಾತಾಡಬೇಡಿ, ಹುಷಾರು ಅಂತ ಎಲ್ಲ ತಿದ್ದಿ ಹೇಳಿದ್ರು ಸಹ ಇವು ಮಿತಿ ಮೀರ್ತವೆ ಅಂದರೆ ಇವು ಯಾರ ಲೆಕ್ಕಕ್ಕೂ ಸಿಗ್ತಾ ಇಲ್ಲ ಅಂತ ಅರ್ಥ. ಇವರು ಮುಂದೆ ಬರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರಾಯ್ತಾರೆ ಅಂತ ಅವರು ಸಪೋರ್ಟ್ ಮಾಡಿಕೊಂಡು ಈಗಿನ ಮುಖ್ಯಮಂತ್ರಿಗಳು ವಿರುದ್ಧವಾಗಿ ಮಾತಾಡ್ತಾರೆ ಅಂತಕ್ಕಂಥದ್ದು. ಜನಪ್ರತಿನಿಧಿಗಳಾಗಿ ಅವರ ಲ್ಯಾಂಗ್ವೇಜ್ ಮೇಲೆ, ಶಬ್ದ ಬಳಕೆ ಮೇಲೆ ಕಂಟ್ರೋಲ್ ಇಲ್ಲ ಅಂದರೆ ಕಷ್ಟ. ನಾನು ಮಾತಾಡಿಲ್ಲ ಅಂದರೆ ನಾನು ಯಾರು ಕೇಳೋದಕ್ಕೆ ಉತ್ತರ ಕೊಡ್ತೀನಿ, ಅರ್ಥನೂ ಹೇಳ್ತೀನಿ. ದಯಮಾಡಿ ನಾವಿವತ್ತು ಪುಟ್ಟರಾಜಣ್ಣರು ಹೇಳ್ದಾಗೆ ಅವ್ರ ಕುಟುಂಬಗಳಿಗೆ ಹೋಗಿ ಸ್ಥೈರ್ಯವನ್ನು ಹೇಳ್ತೀವಿ. ಪಾಪ ಮಾತಾಡೋದು ಮಾಡ್ಬಿಟ್ಟು ನೆನ್ನೆಯಿಂದ ಮೊಬೈಲ್ ಆಫ್ ಮಾಡಿಕೊಂಡವ್ರೆ. ಸಾರ್ವಜನಿಕರ ಪ್ರಶ್ನೆ ಯಾವುದಕ್ಕೆ ಉತ್ತರ ಕೊಡ್ತಾ ಇಲ್ವಂತೆ, ಎಲ್ಲ ಪಾಪ ಕೇಳ್ತಾ ಇದ್ದಾರೆ. ಇದು ಯೋಗ್ಯರು ಮಾಡ್ತಕ್ಕಂಥ ಕೆಲಸ ಅಲ್ಲ. ಇನ್ನು ಮುಂದೆ ನಾವು ಅದು ತಿದ್ಕೊಂಡು ಕ್ಷಮೆ, ಈಗಾಗಲೇ ಒಬ್ಬ ಶಾಸಕ ಮಾತಾಡಿ ಕ್ಷಮೆ ಕೋರವ್ರೆ. ಈಗ ಇವರು 2ನೇವರು. ಆದರೆ ನಮ್ಮ ಹೆಣ್ಣುಮಕ್ಳ ವಿಷಯದ ಬಗ್ಗೆ ಬಂದರೆ
ನಾವು ಗಂಡಸರು ಅನ್ನೋದು ನಾವು ನಿಮಗೆ ತೋರಿಸ್ಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆನ ಅವ್ರಿಗೆ ಹೇಳ್ತಾ ಇದ್ದೀವಿ. ಸೂಚನೆಯಾಗಿ ಧನ್ಯವಾದಗಳು. ಸರ್, ಗಂಭೀರವಾದ ಆರೋಪ ಮಾಡಿದರೆ ನಿನ್ನೆ ಚುನಾವಣಾ ಅಧಿಕಾರಿಗಳು ವೈಶಾಲಿ ಹೋಟ್ಲ್ ಹಿಂಭಾಗದಲ್ಲಿ ನಿನ್ನೆ ಸನ್ಮಾನ್ಯ ಮರಿತಿಬ್ಬೇಗೌಡರು, ನಮ್ಮ ನಾಗಮಗದ ಯಾರೋ ಈ ನೌಕರ ಸಂಘದ ಅಧ್ಯಕ್ಷ ಇರಬೇಕು, ನೌಕರ ಸಂಘದ ಯಾವುದೋ ಅಧ್ಯಕ್ಷರು ಇವರೆಲ್ಲ ಸೇರಿ ನೆನ್ನೆ ಸಭೆ ಮಾಡಿರ್ತಕ್ಕಂಥ ಸತ್ಯ. ಅಧಿಕಾರಿಗಳೇ ಹೋಗಿರೋದು, ಅಧಿಕಾರಿಗಳನ್ನ ಕರೆದು ಮಾತಾಡಿರೋದು. ಅಧಿಕಾರಿಗಳಿಗೆ ನಮ್ಮ ಸರ್ಕಾರ ಇದೆ, ಎದುರ್ಕೋಬೇಡಿ, ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು. ಯಾಕೆ ಚುನಾವಣಾ ಏನು ಮಾಡ್ತಾ ಇದ್ದೀವಿ? ಇವರು ಅಧಿಕಾರಿಗಳು ಅಲ್ಲೆಲ್ಲ ಹೋಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ರಿಟರ್ನಿಂಗ್ ಆಫೀಸರ್ಸ್ ಅವರೆಲ್ಲ ಎಲ್ಲ RIಗಳು ಹೋಗಿದ್ದಾರೆ. ನೋಡೋಣ, ಅದು ಎವಿಡೆನ್ಸ್ ನೋಡ್ತಾ ಇದ್ದೀವಿ. ಈಗಾಗಲೇ ನಾವು CCTV ಇದೆ ತೆಗ್ಸಕ್ಕೆ ನೋಡ್ದು, ಅದನ್ನಾಗಲೇ ಡಿಲೀಟ್ ಮಾಡಿಸ್ಬಿಟ್ರಂಗಿದ್ದಾರೆ. ಪೊಲೀಸಲ್ಲಿ ಇದು ಇಲಾಖೆ ಹೆಂಗಾಗಿದೆ ಅಂದರೆ ನಾಯಿ ಮರಿಗಳಾಗ್ಬಿಟ್ಟವೆ. ಅವ್ರು ಏನು ಹೇಳ್ತಾರೆ ಹಂಗೆ ಬಾಲ್ ಅಲ್ಲಾಡ್ಸ್ಕೊಂಡು ಹೋಗ್ತದೆ. ನಾನು ಸುಳ್ಳಾಪದನ್ನ ಯಾವತ್ತೂ ಮಾಡಲ್ಲ. ನೆನ್ನೆ ನಡೆದಿರ್ತಕ್ಕಂಥ 5 ಗಂಟೆಯಿಂದ 7 ಗಂಟೆವರೆಗೆ ಅಲ್ಲಿ ಏನು ನಡೀತು ಅಂತಕ್ಕಂಥ ವಿಷಯ ಗೊತ್ತಷ್ಟೇ. ನಾನು ಒಂದು ಅರ್ಧ ಗಂಟೆ ತಡವಾಗಿ ಬೆಂಗಳೂರಿಂದ ಬಂದಿದ್ದೆ. ನಾನೇ ನೇರಾಗಿ ಫೋಟೋ ಗಿಟ ಹೊಡ್ಕೊಂಬತ್ತಿದ್ದೆ. ಇದು ಅಷ್ಟೇ. ಯಾರೋ ನಾಗ ಮಧು ಅನ್ನೋರ ಅಧಿಕಾರಿ, ಜಿಯಾಲಜಿಸ್ಟು, ಆತ ವಸೂಲಿಗಿಳಿದಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದು. ಮಂಡ್ಯ ಜಿಲ್ಲೆ ಅವರು ಎಲ್ಲ ಕ್ವಾರಿಯವ್ರಿಗೂ 15 ಲಕ್ಷ ರೂಪಾಯಿ ತಂದು ಮಡಗಬೇಕು. ನಾವು ಚುನಾವಣೆ ಖರ್ಚು ವೆಚ್ಚ ಕೊಡ್ಬೇಕು. ಹೈವೇ ಧ್ರುವ ಇದೆಯಲ್ಲ, ಅದರಿಂದ ಸ್ವಲ್ಪ ಬಿಟ್ಟು ಮುಂದೆ ಇಲ್ಲ, ಅಲ್ಲೊಂದಿದೆ ಅಲ್ಲಿ ಇಲ್ಲ ಅಲ್ಲ, ಹಳೇದು ಅಲ್ಲಿದೆ. ನೆನ್ನೆ ನಡೆದಿರ್ತಕ್ಕಂಥದ್ದು. ಅಲ್ಲಿ ವಿಷಯ ಏನು ಅಂದರೆ, ವಿಷಯ ಇದು ಏನು, ಚುನಾವಣೆ ಹೆಂಗೆ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಪರವಾಗಿ ಅಂತಕ್ಕಂಥ ಅಧಿಕಾರಿಗಳಿಗೆ ಪಾಠ. ಧನ್ಯವಾದಗಳು. ಇವತ್ತು ಸಂಜೆ ಮೀಟಿಂಗ್ ಕರೆದಿದ್ದೀವಿ. BJP ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಇದೆಲ್ಲ ಮಾಡಿದ ಅವ್ರನ್ನ ಕೇಳ್ಬಿಟ್ರೆ ಆಯ್ತಪ್ಪ, ಎಲ್ಲ ಸ್ಟೋರಿ ಹೇಳ್ತಾರೆ. ನಾವು ಯಾರು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೊರಟಿದ್ದಾಗ ಈಗ ಅವರೇ ತಾನಿರೋದು. ಅವ್ರನ್ನ ಕೇಳಿದ್ರೆ ಎಲ್ಲ ಹೇಳ್ಬಿಡ್ತಾರೆ. ಯಾರ್ಯಾರು ಹೆಂಗಾಯ್ತು, ಏನೇನು ಮಾಡಿದ್ರು ಎಲ್ಲ ಗೊತ್ತಾಗ್ತದೆ. ನಾನು ಜೊತೆಲೇ ಇದ್ನಲ್ಲ. ಪ್ರಚಾರ